ಚಿತ್ರತಂಡದ ಒಂದು ಪರಿಚಯ ಮತ್ತು ಅವರ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಭಾರತಿ ಟೀಚರ್ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ. ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ, ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ. 20 ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದೇನೆ, ಹಾಡುಗಳು ಬರೆದಿದ್ದೇನೆ. 2 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಸುಮಾರು 3000 ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ ಒದಗಿಸಿದ್ದೇನೆ. ಇದು ನನ್ನ ಹಿನ್ನೆಲೆ. ಇದು ನನ್ನ ನಿರ್ದೇಶನದಲ್ಲಿ ಇದು 3ನೇ ಚಿತ್ರ. ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು. ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ, ಒಂದೇ ದಿನದಲ್ಲಿ ಅವರು ಅದನ್ನು ಓಕೆ ಮಾಡಿದ್ರು. 15ನೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ. ಸೊ ಅವರ ಮನಸ್ಸು ಕನ್ನಡಕ್ಕಾಗಿ, ಇದು ಕನ್ನಡದ ಚಿತ್ರ, ಕನ್ನಡಕ್ಕಾಗಿ ಮಾಡಬೇಕಾಗಿರೋದು. ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ, ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು. ಅದಾದ್ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದು ಈ ಹುಡುಗಿ ಭಾರತಿ ಪಾತ್ರ. 7ನೇ ಕ್ಲಾಸ್ ಓದ್ಬೇಕಾಗಿದ್ದಾನೆ. ಅವ 7ನೇ ಕ್ಲಾಸ್ ಇದ್ಲು, ಈಗ 8ನೇ ಕ್ಲಾಸ್ ಆಗೋಗ್ಬಿಟ್ಲು. ಅವಾಗ ಇನ್ನೂ 4 ಇಂಚ್ ಕಮ್ಮಿ ಇದ್ಲು, 3 ಇಂಚ್ ಸಣ್ಣ ಇದ್ಲು. ಎಲ್ಲ ಬದಲಾಗಿದ್ದಾಳೆ. ಈಗ ಅವಳು ನಿಜವಾಗ್ಲೂ ಟೀಚರ್ ಆಗೋಗ್ಬಿಟ್ಟಿದ್ದಾಳೆ. ಈಗ ಚಿತ್ರ ತಡ ಆಯ್ತು. ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ. ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ, ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು. ಕೊನೆಗೆ ಈಗ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ. ಬಹುಶಃ ಮುಂದಿನ ತಿಂಗಳು 5ನೇ ತಾರೀಕು ಅಥವಾ ಈ ತಿಂಗಳು 28ನೇ ತಾರೀಕಿಗೆ ಬಿಡುಗಡೆ ಅಂತ ಅಂದ್ಕೊಂಡಿದೀವಿ. ಅದಿನ್ನೂ ಗ್ಯಾರಂಟಿ ಇಲ್ಲ. ಕನ್ನಡ ಸೇವೆ ಮಾಡಕ್ ಬಂದಿದ್ದೀನಿ. ಭಯ ಬೇಡ ಪಿಕ್ಚರ್ ಗೆಲ್ಲು ಅಂದ್ರೆ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲೂ ಹಂಗೆ ಹೇಳಿದ್ರು. ಅವರೇ ಸ್ವಘೋಷಿತವಾಗಿ ಹೇಳ್ತಾವ್ರ. ಸಿನಿಮಾ ಸಲ 2 ದಿನ ಶೂಟಿಂಗ್ ಬಾಕಿ ಇದೆ ಅಷ್ಟೇ. ಸೊ ತಾವೇನು ಹೇಳಿದ್ರಿ 2 ಡೇಸ್ ಶೂಟಿಂಗ್ ಆದ್ರೆ ಇನ್ನು ಉಳಿದಿರೋದು ಎಲ್ಲವೂ ಕಂಪ್ಲೀಟ್ ಆಗಿದೆ. ಸೊ ಆ 2 ಡೇಸ್ ಏನು DC ಪಾತ್ರಕ್ಕೆ ಸಂತೋಷ್ ಸರ್ ಹೇಳಿದ್ರು, ಅವ್ರದ್ದು ಆದಿತ್ಯ ಸರ್ ಇಬ್ಬರು ಇದೆ. ಆದಿತ್ಯ ಸರ್ DC ಮಾಡಿದ್ರೆ ಅವ್ರು ಮತ್ತೊಂದು ಬರ್ತಾ ಇದೆ. ಇಲ್ಲ ಅವರೇ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ 2 ದಿವಸ ಇವ್ರದ್ದು ಒಂದು ಅಡ್ವಾನ್ಸ್ ಇದೆ ಅಷ್ಟೇ. ಸೊ ಅದು 2 ದಿನ ಶೂಟಿಂಗ್ ಬಾಕಿ ಇದೆ. ಈ ವಾರದಲ್ಲಿ ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯಶಿಕಾ ಅಂತ. ಈ ಭಾರತಿ ಟೀಚರ್ ಮೂವಿ ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ನಾನಂತೂ ತುಂಬ ಅಂದರೆ ತುಂಬಾ ಕಲ್ತಿದ್ದೀನಿ. ನಮ್ಮ ರೆಡ್ಡಿ ಸರ್ ಕೂಡ ಥ್ಯಾಂಕ್ ಯು ತುಂಬ ಹೇಳ್ತೀನಿ. ಆಮೇಲೆ ನಮ್ಮ ನಿರ್ದೇಶಕರಾದಂಥ MLA ಪ್ರಸನ್ನ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನನ್ನ ತಿದ್ದಿ ನನ್ನ ಒಂದು ಪಾತ್ರಕ್ಕೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ನನ್ನ ಕೋ ಆ್ಯಕ್ಟರ್ಸ್ ಮತ್ತು MBA ಹಳ್ಳಿಕಟ್ಟಿಯವರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ನಾನೇನೇ ಆ್ಯಕ್ಟ್ ಮಾಡಿದ್ರು ಅವ್ರನ್ನ ನನ್ನ ನೀಟಾಗಿ ತೋರಿಸಿ ಎಲ್ಲ ಮಾಡಿಕೊಟ್ಟಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಕೋ ಆ್ಯಕ್ಟರ್ಸಿಂದ ನಾನು ತುಂಬಾ ಕಲ್ತಿದ್ದೀನಿ. ಈ ನಂದು ಒಂದು ಸಿನಿಮಾ ಆಗುತ್ತೆ, ನಂದು ಟ್ರೇಲರ್ ರಿಲೀಸ್ಗೆ ನಾನು ಇರ್ತೀನಿ ಅಂತ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಐ ಡಿಡ್ ನಾಟ್ ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ಮೊದಲನೇ ಸಿನಿಮಾನ ಪುಟ್ಟ ನಿಂದು? ಅಲ್ಲ, ನಿನ್ನ ಮೊದಲನೇ ಸಿನಿಮಾನ ಇದು? ಇದು ಮೊದಲು ಮಾಡಿದ್ದು ಯಾವುದಾದ್ರು? ನಾನು ಸೀರಿಯಲ್ ಮಾಡಿದ್ದೀನಿ. ನಾನು ನನ್ನ ಕನಸು, ಜೋಡಿಯಕ್ಕಿ, ಅಮೃತವರ್ಷಿಣಿ, ಇದನ್ನೆಲ್ಲ ಸೈಡ್ ಆ್ಯಕ್ಟ್ ಅಂದರೆ ಲೈಕ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿ. ಪುಣ್ಯವತಿ ಮಾಡಿದ್ದೀನಿ. ಹಾಗೆ ಉದೋದೋಷಿ ರೇಣುಕಾ ರಾಮದಲ್ಲಿ 450 ಎಪಿಸೋಡ್ಸ್ ಮಾಡಿದ್ದೀನಿ. ಅದಾದಮೇಲೆ ಈ ಸಿನಿಮಾ ಬಂದಿದ್ದೀನಿ ನಾನು. ಹಾಗೆ ಶಾರ್ಟ್ ಮೂವೀಸ್ ಕೂಡ ಮಾಡಿದ್ದೀನಿ. 1-2-3 ಆ್ಯಡ್ ಕೂಡ ಮಾಡಿದ್ದೀನಿ.
ಮಾಡಿದ್ದೀನಿ. ಈಗ ಬೇರೆ ಯಾವ್ದಾದ್ರು ಸಿನಿಮಾ ಮಾಡ್ತಾ ಇದೆಯಾ? ಪಾವನಿ ಶಾರ್ಟ್ ಮೂವೀಸ್ ಮಾಡಿದ್ದೀನಿ, ಮತ್ತೆ ರಕ್ತಾಸನ, ಪಾವನಿ ಅಂತ ಇದೆ. ಈಗ ಯಾವುದು ಮಾಡಲ್ಲ, ಅದೇ ಭಾರತಿ ಟೀಚರ್. ನನ್ನ ಮೊದಲನೇ ಪಿಕ್ಚರ್ ಭಾರತಿ ಟೀಚರ್. ಇದರಲ್ಲಿ ನನ್ನ ಪಾತ್ರದ ಹೆಸರು ರಾಜಶೇಖರ್ ಅಂತ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು. ಗಣ್ಯರಾಗಿದ್ದರೆ ಎಲ್ಲರೂ ನೀವೇ ಗಣ್ಯರು ನಮಗೆ. ಇಷ್ಟೇ ಹೇಳ್ತೀನಿ, ಎಲ್ಲರೂ ನೋಡಿ ನಮ್ಮ ಸಿನಿಮಾ ಚೆನ್ನಾಗಿದೆ. ನಾನು ಹೇಳೋದು ಮೊದಲು ನೀವೇ ಬಂದು ನೋಡಿ ಅದನ್ನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮೊದಲನೇ ಸಿನಿಮಾ ನಮ್ಮ ಹೀರೋ ಅವರು ಪ್ರವೀಣ್ ಅವ್ರು ಬಂದಿದ್ದಾರೆ, ಲವ್ 360 ಅವರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಒಂದು ನಿಮಿಷ. ನಿಮ್ಮ ಮೊದಲನೇ ಸಿನಿಮಾ ಹೇಗಿತ್ತು ಅನುಭವ? ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ ಡೀಟೇಲಾಗಿ. ಅನುಭವ ಅಂದ್ರೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಕಲಿಬೇಕಾಯ್ತು ಸರ್. ಎಲ್ಲರೂ ಚೆನ್ನಾಗಿ ಕಲ್ತೀನಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನನಗೆ ಅನಿಸ್ತಿದೆ. ಅದು ನೀವು ನೋಡ್ಬಿಟ್ಟು ಹೇಳಿದ್ರೆ ಚೆನ್ನಾಗಿ. ನಿಮ್ಮ ಪಾತ್ರದ ಬಗ್ಗೆ ಯಾವ ಥರ ಪಾತ್ರ? ಯಾಕೆಂದರೆ ಪೋಸ್ಟಲ್ಲಿ ಕನ್ನಡ ಹೋರಾಟಗಾರ ಥರ ಕಾಣಿಸ್ತಿದ್ದೀರಿ. ಹೋರಾಟಗಾರ ಸರ್, ನಮ್ಮ ಪಾತ್ರನೂ ಹೋರಾಟಗಾರ ಮೂವಿಯಲ್ಲೂ. ಮಾಧ್ಯಮ ಮಾರ್ಗದರ್ಶಕರಿಗೆ, ಪ್ರೇಕ್ಷಕ ತಂದೆ ತಾಯಿ ನಮಸ್ಕಾರ. ಒಂದು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕಲಾವಿದರಿಗೆ ಒಂದು ಋಣ ಅಂತ ಇರಬೇಕು. ಸೊ ಭಾರತಿ ಟೀಚರು ನಿಜವಾಗ್ಲೂ ನಾನು ಮಾಡೋದ ಫಸ್ಟ್ ಟೈಮ್ ಮಾಡಲ್ಲ ಅಂದ್ಕೊಂಡೆ. ಯಾಕಂದರೆ ನನಗೆ ಬೇರೆ ಬೇರೆ ಸಿನಿಮಾದಲ್ಲಿ ಇದ್ದಿದ್ದರಿಂದ ತುಂಬ ಕ್ಲಾಶಸ್ ಇತ್ತು. ಕೊನೆಗೆ ವೆಂಕಟ್ ಗೌಡ್ರೆ ಭಾಳ ಮುಖ್ಯವಾಗಿ ಕಾರಣ ಆಗಿದ್ರು. ಒಂದಿನ ಆದರೂ ಬಂದೋಗಿ ಅಂತ ಹೇಳ್ಬಿಟ್ಟು ಒಂದಿನ ಮಾಡಿಸಿ ಆಮೇಲೆ ಕಮಿಟ್ ಮಾಡಿ ಮಾಡಿಸಿದ್ರು. ಹಾಗೆ ಪ್ರಸನ್ನ ಸರ್ ಕೂಡ ಈ ಸಿನಿಮಾದ ಕಾದು ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನಿಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನಗೊಂದು ಹೊಸ ಅನುಭವ. ಹಾಸ್ಯ ಪಾತ್ರಗಳನ್ನ ರಚಿಸ್ತಾ ಇದ್ದವನು. ಸೊ ನನಗೆ ವಿಲನಿಶ್ ಆಗುತ್ತೆ ಸರ್ ಅಂತ ಕೇಳಿದಾಗಿಲ್ಲ, ನೀವು ಮಾಡ್ತೀರಾ ಮಾಡಿ ಅಂತ ಒಂದು ಧೈರ್ಯ ತುಂಬಿ ಮಾಡಿಸಿದ್ರು. ಸೊ ಹಾಗೆ ಎಲ್ಲ ಕಲಾವಿದರು ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. CK ಚಂದ್ರ ಸರ್ ಇರ್ಬೋದು, ಆಮೇಲೆ ಹೊಸಬರಾದ್ರು ಕೂಡ ಹೀರೋಯಿನು ಮತ್ತೆ ಬೇರೆ ಕಲಾವಿದರೆಲ್ಲ. ನಮ್ಮ ಕಾಮಿಡಿ ಕಿಲಾಡಿ ದಿವ್ಯ ಅಂಚನ್ ಕೂಡ ಇದರಲ್ಲಿ ಮಾಡಿದ್ದಾರೆ. ದಿವ್ಯ ಅಂಚನ್ ಇದರಲ್ಲಿ ನನ್ನ ಹೆಂಡತಿ ಪಾತ್ರ ಮಾಡಿರೋದು. ಒರಿಜಿನಲ್ ದಿವ್ಯ ನನ್ನ ಹೆಂಡತಿ. ಕನ್ಫ್ಯೂಸ್ ಆಗ್ಬಿಟ್ಟು ದಯವಿಟ್ಟು. ನಾವು ಕನ್ಫ್ಯೂಸ್ ಆಗಲ್ಲ, ಮನೇಲಿ ಕನ್ಫ್ಯೂಸ್ ಆಗ್ತಾರೆ ಅಂತ ಹೇಳ್ತಾ ಇರೋ. ಕನ್ಫ್ಯೂಸ್ ಆಗಲ್ಲ ಸರ್, ಯಾಕಂದ್ರೆ ತೆರೆ ಮೇಲೆ ಒಟ್ಟಿನಲ್ಲೆಲ್ಲ ದಿವ್ಯವಾಗಿರ್ಲಿ. ದಿವ್ಯ ನಮಗೂ ದಿವ್ಯ ದೃಷ್ಟಿ ತೆರೀತಾ ಇದ್ದು ಅವಾಗ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಆ ಪಾತ್ರ ಮಾಡಕ್ಕೆ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ವೇರಿಯೇಷನ್ಸ್ ಇದೆ ಪಾತ್ರದಲ್ಲಿ. ನನ್ನ ಪಾತ್ರದಲ್ಲಿ ಒಂದು ಕೆಂಪ ಅಂತ ಒಂದು ಕ್ಯಾರೆಕ್ಟರ್ ನನ್ನದು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಟೀಮು ಕೂಡ ಬಹಳ ಚೆನ್ನಾಗಿ, ವೆಂಕಟ್ ಅವ್ರು ಇರ್ಬೋದು, ಪ್ರಸನ್ನ ಸರ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ನಮ್ಮ ಹಳ್ಳಿಕಟ್ಟಿ ಸರ್ ಇರ್ಬೋದು, ಎಲ್ಲ ಕೂಡ ಒಳ್ಳೆ ಟೀಮು ಒಂದು ಮನೆ ಥರ ವರ್ಕ್ ಮಾಡ್ತಾ ಇದ್ರು. ಹಾಗಾಗಿ ಬಹಳ ಖುಷಿ ಆಯಿತು. ಸೊ ನನಗೆ ಲಾಸ್ಟಲ್ಲಿ ಅನಿಸಿದ್ದು ಇದು ಕೂಡ ಒಂದು RRR ಅಂತ. ರಾಘವೇಂದ್ರ ರೆಡ್ಡಿ, ರೋಹಿತ್. ಸೊ ಹಾಗಾಗಿ RRR ಹಂಗೆ ಆಗಲಿ ಸಿನಿಮಾ ಅಂತ ನಾನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆದಾಗಲಿ ಸರ್, ಒಂದು ಒಳ್ಳೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಎಜುಕೇಟಿವ್ ಸಿನಿಮಾ ಇತ್ತೀಚೆಗೆ ಕಡಿಮೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಎಜುಕೇಟಿವ್ ಸಿನಿಮಾ ಮಾಡಿದ್ದಾರೆ. ಅದು ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದ ಸೊ ಒಂದು ಏನೋ ಮೆಸೇಜ್ ಖಂಡಿತ ಹೋಗುತ್ತೆ. ಅದನ್ನು ಒಳ್ಳೆ ರೀತಿಯಲ್ಲಿ ಜನ ರಿಸೀವ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಸ್ವೀಕಾರ ಮಾಡಲಿ ಅಂತ ನಾನು ಕೂಡ ಒಬ್ಬ ಈ ಸಿನಿಮಾ ಕಲಾವಿದನ ಕೇಳ್ಕೊಳ್ತೇನೆ. ಗೋವಿಂದ ಗೌಡ್ರೆ, ನೀವು ಕಾಮಿಡಿ ಮಾಡ್ತಿದ್ರಿ. ವಿಲ್ಲನ್ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಹೇಗಿತ್ತು ಅಂತ ನಿಮ್ಮ ಬಾಡಿ ಲ್ಯಾಂಗ್ವೇಜು, ಡೈಲಾಗು? ಅದೇ ಇನ್ನೊಂದು ಏನಂದ್ರೆ ಸರ್, ಕಲಾವಿದನಾಗಿ ನಮಗೆ ಸೊ ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು ಅಂತ ಸಹಜವಾಗಿ ಒಂದು ಆಸೆ ಇರುತ್ತೆ. ಸೊ ಆ ಥರನೂ ಪಾತ್ರ ಮಾಡಬೇಕು, ಈ ಥರನೂ ಪಾತ್ರ ಮಾಡಬೇಕು. ಬಟ್ ಭಯ ಏನಂದ್ರೆ ಜನಗಳು ಆ ಥರ ರಿಸೀವ್ ಮಾಡ್ಕೋತಾರೆ ನಮ್ಮನ್ನ ಅನ್ನೋದು. ಎಲ್ಲ ರೀತಿಯ ರಿಸೀವ್, ಯಾಕಂದ್ರೆ ಸ್ಕ್ರೀನ್ ಮೇಲೆ ಬಂದ ತಕ್ಷಣವೇ ನಮ್ಮನ್ನ ನಕ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರಿಸೀವ್ ಮಾಡ್ಕೊಳ್ಳೋ ಒಂದು ಫಸ್ಟ್ ಧೈರ್ಯ ಯಾರಿಗಿರ್ಬೇಕು ಅಂದ್ರೆ ನಿರ್ಮಾಪಕ ನಿರ್ದೇಶಕರು ಇರಬೇಕು, ಇವ್ರ ಕೈಲಿ ಮಾಡಿಸ್ಬೋದಾ ಅಂತ. ಸೊ ಆ ಧೈರ್ಯ ಮಾಡೋದಕ್ಕೆ ಪ್ರಸನ್ನ ಸರ್ಗೆ ಮತ್ತು ನಿರ್ಮಾಪಕರಿಗೆ ನಾವು ಮೊದಲೇ ಧನ್ಯವಾದ ಹೇಳ್ತೀನಿ. ಸೊ ಅದು ಮಾಡ್ತಾ ಹೋದಾಗ ನನಗೂ ಅನಿಸ್ತು ಸರ್, ನಾನು ಕೂಡ ಈ ಥರದ ಪಾತ್ರ ಮಾಡಬಲ್ಲೆ ಅಂತ. ಹಿಂದೆ ಇದೇ ಥರ ಒಂದು ಅಕ್ಷಿ ಅಂತ ಒಂದು ಸಿನಿಮಾ ಮಾಡಿದೆ, ನ್ಯಾಷನಲ್ ಅವಾರ್ಡ್ ಆಯ್ತು ನಿಮಗೆಲ್ಲ ಗೊತ್ತಿರಂಗೆ. ಸೊ ಅದರಲ್ಲೂ ಕೂಡ ಸೀರಿಯಸ್ ಪಾತ್ರ ಮಾಡಿದ್ದೆ. ಅಲ್ಲೂ ಕೂಡ ನನಗೆ ಧೈರ್ಯ ತುಂಬಿದ್ದು, ನೀವು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋ ಸಾಮರ್ಥ್ಯ ಇದೆ, ನೀವು ಮಾಡಿ ಅಂತ ಧೈರ್ಯ ತುಂಬಿದ್ದು ನಿರ್ದೇಶಕರೇ. ಸೊ ಹಾಗಾಗಿ ಒಬ್ಬ ಕಲಾವಿದನ್ನ ಹೇಗೆಲ್ಲ ತೋರಿಸ್ಬೋದು ಅನ್ನೋದು ನಿರ್ದೇಶಕರಿಗೆ ಅದು ಇರುತ್ತೆ. ಸೊ ನಾವು ಕಲಾವಿದರಾಗಿ ನಿರ್ದೇಶಕರ ಹತ್ರ ಹೋದಾಗ ಬಿಳಿ ಹಾಳೆಯಾಗಿ ಹೋಗ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗೆ ವಾಯ್ಸ್ ಮ್ಯಾಚ್ ಮಾಡಿ ಜೀಜೆಗೆ ಜೋರಾಗಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವೃಕ್ಷಮಾತೆ ಇವರು ಸಾಲಮ್ಮ ತಿಮ್ಮಕ್ಕ ಅವರು ತೀರೋಗಿದ್ದಾರೆ. ಅವರು
ಭಾಗವಹಿಸಿದ್ದಾರೆ ಅನ್ನೋ ಗೊತ್ತಿಲ್ಲ. ಸೊ ಅದು ಅಂದರೆ ಅವ್ರು ಯಾವತ್ತೋ ನೆಟ್ಟಿದ್ದು 114 ವರ್ಷ ಆದ್ಮೇಲೆ ಇವತ್ತು ನೆನೆಸ್ಕೊತೀನಿ. ಪ್ರಸನ್ನ ಸರ್ ಅದೇ ಥರದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಈಗ ನಮ್ಮ ತಾಯಿ ಟೀಚರು, ಸೊ ನಮ್ಮಮ್ಮ 30 ವರ್ಷ ಒಂದೇ ಸ್ಕೂಲಲ್ಲಿ ಟೀಚಿಂಗ್ ಮಾಡಿ ಕೊನೆಗೆ 30ನೇ ವರ್ಷ ಸ್ಕೂಲೇ ಮುಚ್ಚೋಯ್ತು. ಬಿಕಾಸ್ ಪಕ್ಕದ ಹಾಸನ ಸಿಟಿಯಿಂದ ಬಸ್ ಫ್ರೀ ಅಂತ ಬಸ್ ಬರೋದು. ಹಳ್ಳಿಯವ್ರಿಗೇನು ಬಸವ ತಮ್ಮ ಹುಡುಗ ಅಂತ ಬಸ್ ಹಚ್ಬಿಟ್ರು, ಹಳ್ಳಿ ಸ್ಕೂಲ್ ಮುಚ್ಚೋಯ್ತು. ಸೊ ನನಗೆ ಈ ಥರ ತುಂಬ ಡಾಟ್ಸ್ಗಳು ಈ ಸಿನಿಮಾಲ ಕನೆಕ್ಟ್ ಆಗಿದೆ. ಯಾಕೆಂದ್ರೆ ಇದು ಎಜುಕೇಷನ್ ರಿಲೇಟೆಡ್ ಆದ್ರಿಂದ, ನಮ್ಮ ತಾಯಿ ಟೀಚರ್ ಆದ್ರಿಂದ. ಸೊ ಆ ಹುಡುಗಿ ತಗೊಳ್ಳೋ ಯಶಿಕಾ ಅವ್ರು ಮಾಡಿರೋ ಪಾತ್ರ ಏನಿದೆ, ಸಿ.ಕೈ ಚಂದ್ರ ಸರ್ ಅವರ ಕನಸನ್ನ ಆ ಹುಡುಗಿ ಮುಂದುವರಿಸ್ತಾರೆ. ಸೊ ಆ ಊರಿನಲ್ಲಿ ನೀವು ನೋಡ್ದಂಗೆ ನನ್ನ ಪಾತ್ರ ಏನು ಅಂತ ಹೇಳೋದೇನು ಬೇಡ, ಡ್ರೆಸ್ ನೋಡೋದು ಗೊತ್ತಾಗುತ್ತೆ. ಶಿವಕುಮಾರ್ ಅಂತ ಆ್ಯಕ್ಚುಲಿ ನನ್ನ ಹೆಸರು. ನಾನು ಪ್ರೊಫೆಷನಲಿ ಅಡ್ವೊಕೇಟ್. ನಾನು ಆ್ಯಕ್ಚುಲಿ ಇನ್ನು 3ನೇ ಸಿನಿಮಾ. ಆ್ಯಕ್ಚುಲಿ ನಾನು ಸಣ್ಣ ಜಡ್ಜ್ ಪಾತ್ರ ಮಾಡಿಸಿದ್ದಾರೆ ನಮ್ಮ ರಾಘವೇಂದ್ರ ರೆಡ್ಡಿ ಅವರು. ಪ್ರಮೋಷನ್ ಕೊಡ್ತಿದ್ದಾರೆ. ಇಲ್ಲ, ಮುಂಚೆನೂ ಒಂದು ಜಡ್ಜ್ ಮಾಡಿದ್ದೀನಿ ಸಲ್ಗಾರಿ. 3ನೇ ಸಿನಿಮಾ ನನ್ನದು. ಟೀಮ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ತುಂಬ ಆ್ಯಕ್ಚುಲಿ ಇದೊಂದು ಸೊಸೈಟಿ ಒಂದು ಒಳ್ಳೆ ಸಂದೇಶ ಇದು ಈ ಸಿನಿಮಾ ಬಂದೆ. ಅಲ್ಲಿ ಎಲ್ಲರೂ MB ಹಳ್ಳಿಕಟ್ಟಿ ಅಂತ. ಥ್ಯಾಂಕ್ ಯು ಸೋ ಮಚ್ ವೆಂಕಟಗೌಡ್ರೆ, ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ, ಆಮೇಲೆ ನಮ್ಮ ML ಪ್ರಸನ್ನ ಸರ್, ಎಲ್ಲ ನನ್ನ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನನಗೆ ಆಫರ್ ಮಾಡಿದ್ದಕ್ಕೆ ತುಂಬ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಾನು ಇದರಲ್ಲಿ ಭಾರತಿ ತಾಯಿಯ ಪಾತ್ರ ಮಾಡ್ತಾ ಇದ್ದೀನಿ. ಹಾಗೆ ಇದು ನನಗೆ ಮೊದಲನೇ ಸಿನಿಮಾ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಸನ್ನ ಸರ್ಗೆ ಹಾಗೂ ರಾಘವೇಂದ್ರ ರೆಡ್ಡಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ಮೂವಿಯಲ್ಲಿ ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು. ಆ್ಯಕ್ಚುಲಿ ಫಸ್ಟ್ ಸಾಮಾನ್ಯ ನರ್ವಸ್ ಇರುತ್ತೆ. ಆಮೇಲೆ ಹೋಗ್ತಾ ಅವ್ರು ಏನು ಹೇಳ್ಕೊಟ್ರು ಅದೇ ಥರ ನಾನು ಆದಷ್ಟು ನನ್ನ ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೋಡಿ ಸಿನಿಮಾನ ಬೆಳೆಸಿ, ನಿಮ್ಮೆಲ್ಲ ಒಂದು ಹಾರೈಕೆ ಹಾಗೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇಷ್ಟೇ ಕೆಲಸ ಮಾಡಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ರಾಘವೇಂದ್ರ ರೆಡ್ಡಿ ಸರ್ಗೆ ಅಭಿನಂದನೆಗಳು. ನನಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಅವರಿಗೆ. ಸುಮಾರು 7-8 ವರ್ಷದ ಪರಿಚಯ. ನಿರ್ಮಾಪಕರ ಅನ್ನದಾತರಿದ್ದರು ಅಂತಂದರೆ ಅನ್ನದಾತ ಇದ್ದಂಗೆ ಅಂತಂದು ಹೇಳ್ಬಿಟ್ಟು ಅಣ್ಣವ್ರು ಹೇಳಿದ್ದಾರೆ. ಅದೇ ಥರ ನಮಗೆ ಸಿನಿಮಾ ಬರೋಕ್ಕೂ ಮುಂಚೆನೇ ರಾಘವೇಂದ್ರ ರೆಡ್ಡಿ ಸರ್ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಥರ ನನ್ನ ನೋಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಅವಕಾಶ ಕೊಡೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರತಿಯೊಬ್ಬರ ಜೋಬಲ್ಲೂ 100 ರೂಪಾಯಿ ಇದ್ದೇ ಇರುತ್ತೆ. ಅದನ್ನು ಹೊರಗೆ ತಗ್ಸೋ ತಾಕತ್ತು ಒಬ್ಬ ನಿರ್ದೇಶಕನಿಗಿರುತ್ತೆ ಅಂತ ನಾನು ನಂಬ್ತೀನಿ. ಆ ಥರದ್ದೊಂದು ಸಿನಿಮಾ ಆಗಲಿ. ಅಣ್ಣವರು ಅಂದರೆ ನಮ್ಮ ರೆಡ್ಡಿ ಸರ್ ತುಂಬ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅವ್ರಿಗೆ ಹಣ ಬಂದರೆ ಖಂಡಿತವಾಗಿಯೂ ಇಂಡಸ್ಟ್ರಿಲಿ ಇನ್ನಷ್ಟು ಯುವ ಪ್ರತಿಭೆಗಳನ್ನ ಹೊರಗೆ ತರ್ತೇನೆ ಅನ್ನೋ ನಂಬಿಕೆ ಇದೆ. ಹಾಗೆ ಅವ್ರ ಮಗ ಆಗಿರ್ತಕ್ಕಂಥ ರೋಹಿತ್ ಇರ್ಬೋದು, ಮತ್ತು ಈ ಸಿನಿಮಾದ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂತಹ ಯಶಿಕಾ ಅವ್ರು ಇರ್ಬೋದು, ಸೌಜನ್ಯ ಮೇಡಮ್ ಇರ್ಬೋದು, ಹಾಗೆ ವೆಂಕಟ್ ಸರ್ ಕ್ರಿಯೇಟಿವ್ ಹೆಡ್ ಆಗಿರ್ತಕ್ಕಂಥವ್ರು ಇರ್ಬೋದು. ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸದ್ಯದಲ್ಲೇ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸಾರಿ, ಒಂದು ಹಾಫ್ ಅನ್ ಅವರ್ ಡಿಲೇ ಆಗಿದ್ದಕ್ಕೆ. ಏನಿಲ್ಲ, ಸಮ್ ಟೆಕ್ನಿಕಲ್ ಗ್ಲಿಚಸ್ ಅಷ್ಟೇ. ಥ್ಯಾಂಕ್ ಯು ಎಲ್ಲ ಮೀಡಿಯಾದವ್ರಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಒನ್ಸ್ ಅಗೇನ್ ನಾನು ಇಲ್ಲಿ ಸ್ಟೇಜ್ ಮೇಲೆ ಕೂತಿರೋಂಥ ಆರ್ಟಿಸ್ಟ್ಗಳು ಜಿ ಅವ್ರು ಇರ್ಬೋದು, ನಮ್ಮ ಅಶ್ವಿನ್ ಹಾಸನ್ ಸರ್, ಬೆನಕನ್ ಅಂಜಪ್ಪ ಸರ್ ಬಂದಿದ್ರು. ಅವರೆಲ್ಲ ಹೋದ್ರು, ಆ್ಯಕ್ಚುಲಿ ಅವ್ರು ಲೇಟ್ ಆಯ್ತು ಅಂದ್ಬಿಟ್ಟು. ಸೊ ಇವ್ರಿಗೆ ನಾವು ಡೇಟ್ಸ್ ಅಡ್ಜಸ್ಟ್ ಮಾಡಿ ತಗೊಂಡು, ಈಗ ಎಕ್ಸಾಂಪಲ್ ಏನೋ ಡೇಟ್ ಕೊಟ್ಬಿಟ್ಟಿರ್ತೀವಿ, ಆ ಡೇಟಿಗೆ ಮತ್ತೆ ಬೇರೆ ಆರ್ಟಿಸ್ಟ್ ಚೇಂಜ್ ಆಯ್ತು ಅಂದಾಗ ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಅವ್ರ ಹತ್ರ ಜಗಳ ಆಡ್ಕೊಂಡು ಡೇಟ್ ತಗೊಂಡು, ಬಟ್ ನನಗೋಸ್ಕರ ಬಂದು ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಸಿನಿಮಾ ಚೆನ್ನಾಗಿ ಬಂದಿದೆ, ಸದ್ಯದಲ್ಲೇ ರಿಲೀಸ್ ಮಾಡ್ತೀವಿ. ಮಂಜಣ್ಣ, ನಿಮ್ಗೆ ಡೌಟ್ಗೆ ದುಡ್ಡು ಬರಲ್ಲ ಅಂತ ನಾವು ಹೇಳಿಲ್ಲ. ನಾವು ಒಂದು ನಿಮಿಷ, ಅವ್ರು ಹೇಳಿದ್ದನ್ನ ಹೇಳಿದ್ದು. ಈ ಪ್ರಸನ್ನ ಅವ್ರಿಗೆ, ಪ್ರಸನ್ನ ಅವರು ಹೊಸಬ್ರಲ್ಲ, ಅವ್ರ ಫೀಲ್ಡ್ ಎಲ್ಲ ಗೊತ್ತು, ದುಡ್ಡು ಬರುತ್ತೆ. ಅವ್ರು ಹೇಳಿದ್ರಲ್ಲ, ಅದಕ್ಕೆ ನಾವು ರಿಪೀಟ್ ಮಾಡಿದ್ದೆ ಅಷ್ಟೇ. ಹೇಳಿದ್ ನೀವು ಕೇಳಿಸ್ಕೊಳ್ಳಿ, ಅವ್ರು ಹೇಳಿದ ಒಂದೇ ಕಾನ್ಸೆಪ್ಟ್. ಬರುವಾಗ ಬಂದಿದ್ದು 0. ಆಮೇಲೆ ಮಗನ್ನ ಹೀರೋ ಮಾಡ್ತಾ ಇದ್ದಾರೆ. ಸಿನಿಮಾ ಗೆದ್ರೆ ಮಗನ ದುಡ್ಡು ತಂದು ಕೊಡೋದನ್ನ ಅವ್ರು ಮತ್ತೆ ಪಿಕ್ಚರ್ ಮಾಡ್ತಾರೆ. ಡಬಲ್ ಮಗ.
ಥ್ಯಾಂಕ್ ಯು ಒಳ್ಳೆ ಥ್ಯಾಂಕ್ ಯು ಉದ್ದೇಶಕ್ಕೆ ಜಯವಾಗಿ ಹೇಳಿದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಯಶಿಕಾ ಅವರ ತಾಯಿ ಚೈತ್ರ ಅವರು ಇಡೀ ಚಿತ್ರದ ಅಷ್ಟೂ ದಿವಸಗಳಲ್ಲಿ ಸಂಪೂರ್ಣವಾಗಿ ಸಹಕಾರವನ್ನ ಕೊಟ್ಟಿದ್ದಾರೆ. ಸರ್ ಸ್ವಲ್ಪ ಹತ್ರ ಬರ್ರಿ ಸರ್, ಹಿಂದೆ ಇರೋರು